ಮಾನ್ಯ ರಾಜ್ಯದ ಸಹಕಾರಿ ಸಚಿವರು ರಾಜಣ್ಣನವರು ಏನು ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಗೃಹ ಸಚಿವರಿಗೆ ನಾನು ಮನವಿಯನ್ನು ಕೊಡ್ತೇನೆ. ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೇ ನಿಜ ಆಗಿದ್ದರೆ ಅದನ್ನು ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ. ಅದನ್ನು ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನು ಮಾಡಿದರು. ಈ ಮಧ್ಯೆ ರಾಜಣ್ಣವರು ಯಾವುದೇ ರೀತಿಯ ಮನವಿಯನ್ನು, ಕಂಪ್ಲೇಂಟನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು, ಯಾರಿಂದ ತನಿಖೆ ಆಗಬೇಕು, ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. ಪ್ರಶ್ನೆ ಏನಾದರೂ ನಿಮಗೆ ದೂರು ಕೊಟ್ಟಿರೋದು ಅಥವಾ ಮನವಿ ಮಾಡಿರೋದು ಇದನ್ನೇನಂತ ನಾವು ಅರ್ಥೈಸ್ಕೋಬೇಕು? ನನಗೆ ಇದನ್ನು ನಾನು ದೂರು ಅಂದರೆ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ. ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು. ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂಥೇಳಿ ಪರಿಗಣಿಸ್ಬೋದು. ಇದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಈ ಮನವಿನ ನೀವು ಫಾರ್ವರ್ಡ್ ಮಾಡ್ಬೋದಾ ಸರ್? ಈ ಮನವಿಯನ್ನು ಪೊಲೀಸರಿಗೆ ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡ್ಬೋದಾ? ಅದನ್ನೇ ನಾನು ಚರ್ಚೆ ಮಾಡ್ತೀನಿ, ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಪರಮೇಶ್ವರ್ ಸರ್, ಮೊನ್ನೆ ಸಿಎಂ ಅವ್ರನ್ನ ರಾಜಣ್ಣ ಅವ್ರ ಮಗ ಭೇಟಿ ಮಾಡೋ ಸಂದರ್ಭದಲ್ಲಿ ಡಿಜಿ ಅವರಿಗೆ ದೂರು ಕೊಡಿ ಅಂತ ಸಿಎಂ ಸಲಹೆ ಕೊಟ್ಟಿದ್ರು ಅಂತ ಅವರು ಹೇಳಿಕೆ ಕೊಟ್ಟಿದ್ರು. ಈಗ ನಿಮಗೆ ಮನವಿ ಕೊಟ್ಟಿದ್ದಾರೆ, ಅವ್ರ ಮಗನಿಗೆ ಡಿಜಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಇದು ಯಾವ ಕನ್ಫ್ಯೂಷನ್ ಸರ್? ಇದು ಗೊತ್ತಿಲ್ಲ. ಇಲ್ಲ, ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ. ಸದನದಲ್ಲಿ ನಡೆದಂಥ ಘಟನೆ ಮತ್ತು ನನಗೆ ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬೋದು, ನಮಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಸಾರ್ವಜನಿಕವಾಗಿ ಮನವಿಯಲ್ಲಿ ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರಾ ಅಥವಾ ಏನು ಅಪರಿಚಿತರು ಅಂತ ಸಂಭವ ಏನಂತೆ ಸರ್? ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ರಾಜಣ್ಣ ಅವರು ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸಾರ್ವಜನಿಕವಾಗಿ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಮನವಿ ಜೊತೆ ದಾಖಲೆ ಕೊಟ್ಟಿದ್ದಾರೆ ಸರ್?
ನಾನು ಹೇಳಿದ್ನಲ್ಲ, ನಾನು ಅದನ್ನು ಯಾವುದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸರ್ ಸಾರ್ವಜನಿಕವಾಗಿ ಇಷ್ಟು ದಿನ ಕಳೆದ ಗುರುವಾರನೇ ಕೂಡ ಪ್ರಸ್ತಾಪ ಆಗಿರೋದು, ಇಷ್ಟು ದಿನ ಆದರೂ ಕೂಡ ದೂರನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಗಳು ಆಗ್ತಿದೆ. ಸೊ ಈಗ ಯಾವ ಇದಕ್ಕೆ ಮಾಡ್ತಿದ್ರ ಅಂತ? ಇಲ್ಲ, ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು, ಅದಕ್ಕಾಗಿ ನಾನು ಕೊಡೋದಕ್ಕಾಗೋದಿಲ್ಲ ಅಂತ, ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ರಾಜಣ್ಣ ಸರ್ ಮೊನ್ನೆ ಹೇಳಿದ್ರು ಸರ್, ಇದು ಸರ್ SIT ಬೇಡ, ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ರಾಜಣ್ಣ ಸರ್ ಬಹಿರಂಗ ಒತ್ತಾಯ ಮಾಡಿದ್ರು. ಅದನ್ನು ಚರ್ಚೆ ಮಾಡ್ತೀನಿ ನಾವೆಲ್ಲ ನಮಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ. ಈಗ ಒಂದು ಪ್ರಶ್ನೆ ಸರ್, ಈಗ ಈಗಾಗಲೇ ಒಂದು ಅರ್ಜಿ ಫೈಲ್ ಆಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ದೇಶನ ಕೊಟ್ಟಿದ್ದಲ್ಲಿ ಇಂತಹ ತನಿಖೆಗಳನ್ನು ಮಾಡಬೇಕು ಅಂತಂದ್ರೆ ನೀವು ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕಾಯ್ತೀರಾ ಅಥವಾ ಅದಕ್ಕೆ ಮುಂಚೆ ಪ್ಯಾರಲ್ ಆಗಿ ಮಾಡ್ತೀರಾ ಸರ್ ನೀವು? ಅಲ್ಲ, ಅದು ಇವತ್ತು ಏನೋ ಬರಬೇಕಾಗಿತ್ತು, ಬಂದಿದ್ದೇನೋ ಗೊತ್ತಾಗಲಿಲ್ಲ ನನಗೆ. ಲಿಸ್ಟ್ ಆಗಿತ್ತು ಏನೋ ಗೊತ್ತಿಲ್ಲ, ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಗೊತ್ತಿಲ್ಲ. ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ. ನಾವು ಅದನ್ನು ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ. ಸರ್, ಈಗ ಯಾವ್ದಾದ್ರು ಒಂದು ಕೇಸಲ್ಲಿ ನೀವು ಸುಮೋಟೋ ಕೇಸನ್ನು ಮಾಡ್ಕೊಂತಾರೆ ಸರ್ ಪೊಲೀಸ್ನವರು. ಇಂಥ ಒಬ್ಬ ಪ್ರಭಾವಿ ನಾಯಕರು ಅಲಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ರೀತಿಯ ಸುಮೋಟೋ ಕೇಸೂ ಆಗೋದಿಲ್ಲ. ಹಂಗಾರೆ ಸಾಮಾನ್ಯ ಜನಕ್ಕೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯನಾ ಸರ್? ನೋಡಿ, ಒಂದೊಂದು ಕೇಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸುಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೇನಿಗೆ ಬಂದುಬಿಟ್ಟಿದೆ, ಸುಮೋಟೋ ತೊಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ದರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದು. ಇದೊಂದು ರೀತಿ ಎಳೆದಾಟ. ಸಾರಿ, ಪೊಲಿಟಿಕಲ್ ಮೋಟಿವೇಟೆಡ್ ಅಥವಾ ದುಡ್ಡುಗೋಸ್ಕರ ಮಾಡಿರೋದು ಸರ್ ಹನಿ ಟ್ರ್ಯಾಪ್ ಅಂತ ಏನಾದ್ರು ಹೇಳಿದ್ದಾರೆ? ಅದನ್ನು ನಾನು ಯಾವುದನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಸರ್, ರಾಜೇಂದ್ರ ಅವ್ರು ಹೇಳಿದ್ರು ಅಸೆಂಬ್ಲಿಯಲ್ಲಿ ಮಾತಾಡೋಕ್ಕೂ ಮೊದಲು ನಮ್ಮ ತಂದೆ ಹಾಗೂ ನಾವು ಪರಮೇಶ್ವರ್ ಅವರು ಮತ್ತೆ CM ಅವ್ರ ಹತ್ರ ಮಾತಾಡಿದ್ವಿ. ಅವ್ರ ಗೈಡೆನ್ಸ್ ನಂತರ ನಾವು ಅಸೆಂಬ್ಲಿಲಿ ರೈಸ್ ಮಾಡಿಸಿದ್ವಿ. ಇಲ್ಲ, ಯಾವುದೂ ಇಲ್ಲ. ನಮ್ಮ ಹತ್ರ ಏನು ಮಾತಾಡಲಿಲ್ಲ, ಅವ್ರು ಮಾತಾಡಿಲ್ಲ, ರಾಜಣ್ಣ ಅವರು ಮಾತಾಡಿಲ್ಲ. ಈಗ ಈ ಪ್ರಕರಣದಲ್ಲಿ ಸ್ವಪಕ್ಷೀಯರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ. ತಮ್ಮ ಮನವಿ ಕೊಡ್ತಾರೆ, ಇದೆಲ್ಲ ನಡೀತಾ ಇದೆ. ಇಲ್ಲಾಂದ್ರೆ ಡೈರೆಕ್ಟ್ ಸ್ಟೇಷನ್ಗೆ ಕೊಡ್ತಾ ಇದ್ರು, ಇಲ್ಲ ಒಂದು SIT ಮಾಡಿ ವಿಪಕ್ಷದವ್ರು ಇದ್ದಿದ್ರೆ ಇಷ್ಟೊತ್ತು ಒಳಗಾಗ್ತಿದ್ರು. ಸ್ವಪಕ್ಷದವ್ರು ಇರೋದಕ್ಕೆ ಇಷ್ಟೆಲ್ಲ ಹೈಡ್ರಾಮಾ ಆಗ್ತಾ ಇದೆ ಅಂತ ಅದೇನು ಗೊತ್ತಿಲ್ಲ ನನಗೆ. ಸರ್, ಈಗ ಟೈಮ್ ಲಿಮಿಟ್ ಏನಾದ್ರು ಇದೆಯಾ ಸರ್? ರಾಜಣ್ಣ ಅವರು ಹೊರತುಪಡಿಸಿ 48 ಜನ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಈ ಪ್ರಕರಣವನ್ನ ಸ್ಥಳೀಯ ಹಂತದಲ್ಲಿ ಈಗ ರಾಷ್ಟ್ರ ಮಟ್ಟದ ನಾಯಕರು ಇದ್ದಾರೆ ಅಂತ ಹೇಳಿದ್ರಿ, ಕೆಲವು ಜಡ್ಜಸ್ ಹೆಸರು ಸಹ ಹೇಳ್ತಾ ಇದ್ದಾರೆ. ಜಡ್ಜಸ್ ಹೆಸರು ನಾನು ಹೇಳಿದ್ದೀನಿ ಅಂದ್ರೆ ಉಲ್ಲೇಖ ಮಾಡಿದ್ರು. ನೋ, ಲೆಟ್ ಮಿ ಕ್ಲಾರಿಫೈ. ಜಡ್ಜಸ್ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ಎಲ್ಲಾದರೂ ಹೇಳಿ? ಸುಮ್ಮನೆ ಎಲ್ಲ ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸು, ಎಲ್ಲಿ ಹೇಳಿದ್ದೀನಿ ನಾನು? ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ದೀನಿ. ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ 3 days or 4 days ಬ್ಯಾಕ್ ನಾನು ಕೋಲಾರದಲ್ಲಿ ದಿನ ಮಾಡಿ ಹೇಳಿದ್ದೀನಿ. ನಾನು ಇನ್ಸ್ಪೈಟ್ ಆಫ್ ದಟ್ ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರೆ ಜಡ್ಜಸ್ ಇದ್ದಾರೆ ಅಂತೇಳಿ ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ, ಬೇರೆ ಪಾರ್ಟಿಗೆ ಮಾಡೋರು ಇದ್ದಾರೆ, ಇಲ್ಲೂ ಒಳಗಾಗಿರೋರು ಇದ್ದಾರೆ, ದೆಹಲಿನಲ್ಲೂ ಒಳಗಾಗಿರೋರು ಇದ್ದಾರೆ ಅಂತ ಹೇಳಿದ್ದೇನೆ ಹೊರತು ನಾನು ಯಾರೋ ಬೇರೆಯವರು ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ನಾನು ಹೇಳದೇ ಇದ್ದದ್ದನ್ನು ನಾನು ಹೇಳೋರೆ ಅಂತೇಳಿ ನನ್ನಿಂದ ಅದನ್ನ ನೀವು ಅದನ್ನ ಸ್ಪಷ್ಟೀಕರಣ ಮಾಡಕ್ಕೆ ಹೋಗ್ತೀವಿ. ಮನವಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಮಾತ್ರ ದೂರ ಕೊಟ್ಟಿದ್ದೀರಾ, ಬೇರೆ ಎಲ್ಲರದ್ದು ಸೇರಿಸ್ಕೊಟ್ಟಿದ್ದೀರಾ ಸರ್? ಅದೇ ನನಗೇನು ಅನುಭವ ಆಗಿದೆ ಅದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರತು ಬೇರೆಯವ್ರಿಗೆ ಏನಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಯಾಕೆ ಸಾಧ್ಯ? ಅಲ್ಲ, ಯಾಕಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ಇದು ಕೊನೆಗಾಣಬೇಕು, ಈ ತರದ್ದು ಒಂದು ಜಾಲ ಇದೆ ಅಂತ ಹೇಳಿದ್ರಿ. ಜಾಲಕ್ಕೆ ನನಗೇನು ಅನುಭವ ಆಗಿದೆ, ನಾನೇನು ಅನುಭವಿಸಿದ್ದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳಬಹುದೇ ಹೊರತು ಅದ್ರ ಬಿಯಾಂಡ್ ದಟ್ ನಾನು ಏನು ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ? ಅಲ್ಲ, ಉಲ್ಲೇಖ ಮಾಡಿದ್ ನೀವು ಸರ್, ಬೇರೆ ಯಾರು ಉಲ್ಲೇಖ ಮಾಡಿಲ್ಲ. ಹಾಗಾಗಿ 48 ಹೆಚ್ಚು ಜನರದ್ದು ಆಗಿದೆ ಅಂತ ಉಲ್ಲೇಖ ಮಾಡಿ ತಾವು
ಈ ಪ್ರಕರಣ ಆಗಿದೆ. ಈ ಪ್ರಕರಣ ಸಿಲುಕಿರುವಂತ ಬೇರೆ ಯಾರು ಈ ಒಂದು ವಿಷಯವನ್ನ ಇದುವರೆಗೆ ರೈಸ್ ಮಾಡಿಲ್ಲ, ದೂರು ಕೊಟ್ಟಿಲ್ಲ. ಹಾಗಾಗಿ ನೋಡಪ್ಪ, ನೀವೇ ಮೂಲ ಇಟ್ ಇಸ್ ಆಲ್ ರೈಟ್ ಕೇಳಿ. ಅದು ಇದೇ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದ್ದಾವೆ, ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ, ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದ್ದಾವೆ. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಡಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ಮೊದಲನೇದಾಗಿ ಲೆಟ್ ಮಿ ಕ್ಲಾರಿಫೈ, ಮಾಧ್ಯಮದಲ್ಲಿ ತುಮಕೂರಿನ ಪ್ರಭಾವಿ ಸಚಿವರುಗಳು ಹನಿ ಟ್ರ್ಯಾಪಲ್ಲಿ ಒಳಗಾಗಿದ್ದಾರೆ ಅಂತ ನೀವೇ ತೋರಿಸ್ತಾನೆ ಇದ್ರಿ. ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಈಗ ತುಮಕೂರಿನ ಸಚಿವರು ನಾವಿಬ್ಬರೇ ಇರೋದು. ನನ್ನ ಹೆಸರು ಎಲ್ಲೂ ಬರಿತಾ ಇರಲಿಲ್ಲ, ಅವ್ರ ಹೆಸರು ಎಲ್ಲೂ ಹೇಳ್ತಾ ಇರಲಿಲ್ಲ. ಅದಕ್ಕೆ ಅವರು ಏನು ಹೇಳಲಿಲ್ಲ, ನಾನು ಏನು ಹೇಳಲಿಲ್ಲ, ಸುಮ್ಮನೆ ಇದ್ದು. ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನೀಲ್ ಏನು ಮಾತಾಡಿದ್ರು, ಈ ಥರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಇವರು ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಾ ಇದ್ದಾರೆ, ವೈಫಲ್ಯ ಸರ್ಕಾರದ್ದು ಅಂತೇಳಿ ಟೀಕೆ ಮಾಡೋರು. ಅವ್ರು ಯಾರ ಹೆಸರು ಹೇಳಲಿಲ್ಲ. ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರನ್ನು ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನು ಕೊಟ್ಟೆ ಹೊರತು, ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನು ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂಥ ದೂರು ಬಂದರೆ ಅಥವಾ ಮನವಿ ಬಂದರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದರು. ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದ್ದೀರಿ ಹತ್ರದಿಂದ. ಇದಾದ ಮೇಲೆ ನೆಕ್ಸ್ಟ್ ಡೇನೇ CM ರಿಪ್ಲೈ ಇತ್ತು. CM ರಿಪ್ಲೈ ದಿವಸ ಸದನ ಹೇಗೆ ನಡೀತು, ಏನಾಯಿತು ಅಂತೇಳಿ ನಿಮಗೂ ಗೊತ್ತಿದೆ. ಮಧ್ಯಾಹ್ನ 3 ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೇ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತು ನಾಬಾರ್ಡ್ ಆಫೀಸರ್ಸ್ ಹತ್ರ ಡಿಸ್ಕಷನ್ಸ್, ಹೀಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 4:30 ರಾತ್ರಿ 8:30ವರೆಗೂ ಮೀಟಿಂಗ್ ಮಾಡಿದೆ. ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು 10 ಗಂಟೆಗೆ ಕೋಲಾರದಲ್ಲಿ ನಮ್ಮ VR ಸುದರ್ಶನ್ ಅವ್ರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿದು ಇನಾಗ್ರೇಷನ್ ಇತ್ತು. ನಾನು ಅಲ್ಲಿಗೆ ಹೋದೆ, ಬಂದೆ, ಮತ್ತು ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು, ಮದುವೆ ರಿಸೆಪ್ಷನ್ಗಳಿದ್ದು, ರಾತ್ರಿ ಎಲ್ಲ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಪ್ಟೂರಿಗೆ ನಾನು ಮತ್ತು ಸಚಿವರು ಪರಮೇಶ್ ಅವರು ಮತ್ತು ಸೋಮಣ್ಣ ಅವರು, ನಮ್ಗೆ ಅಲ್ಲೂ ಒಂದು ಕಾರ್ಯಕ್ರಮ ಕ್ಷೀರಭವನದ ಉದ್ಘಾಟನೆ ಇತ್ತು. ನಾವೆಲ್ಲ ಅಲ್ಲಿಗೆ ಹೋದೆ. ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗಂದು ರಿಸೆಪ್ಷನ್ ಇತ್ತು, ಎಲ್ಲ ಇಲ್ಲಿಗೆ ಬಂತು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ 9:30ಗೆ ನಾನು ತುರುವೇಕೆರೆಗೆ ಹೋಗ್ಬೇಕಾಗಿತ್ತು. ನಿನ್ನೆ ತುರುವೇಕೆರೆಗೆ ಹೋಗಿ ತುರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ 4 ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು. ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿದ್ದು ಬಂದೆ. ಹೀಗಾಗಿ ಒಂದು 3-4 ಡೇಸಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್. ಇವತ್ತು ಬೆಳಿಗ್ಗೆ ನಾನು ಇದನ್ನು ರೆಡಿ ಮಾಡಿ ಎಲ್ಲ ಇದು ಮಾಡಿಕೊಂಡು ಗೃಹ ಸಚಿವರು ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೇಗೂರ ಹತ್ರ ಹೋದೆ. ಇಲ್ಲ, ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ, ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತ ಅಂದರು. ಅಲ್ಲಿದ್ದಲ್ಲಿ ಇಲ್ಲೇ ಹೋಗೋಣ ಅಂದ್ಕೊಂಡೆ. 4:30-5 o'clock ಬರ್ರಿ ಮನೆ ಕಡೆ ಇತ್ತು. ಮನೆ ಕಡೆ ಬಂದಿದ್ದು ಅವರಿಗೆ ನಾನು ಏನು ಡೀಟೇಲ್ಸ್ ಇದೆ ಅದನ್ನು ಕೊಟ್ಟಿದ್ದೀನಿ. ಅದನ್ನು ಅವ್ರಿಗೆ ಏನು ಡೀಟೇಲ್ಸ್ ಇದೆ ಬರ್ಕೊಟ್ಟಿದ್ದೀನಿ. ಅಲ್ಲ ಸರ್, ಈಗ ನೀವು ಮನವಿ ಕೊಟ್ಟಿದ್ದೀರಾ, ದೂರು ಕೊಟ್ಟಿದ್ದೀರಾ ಸರ್ ಪರಮೇಶ್ವರ್ ಅವರು? ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದಕ್ಕೆ ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ಸರ್, ಯಾವ್ದಾದ್ರು ಒಂದು ಕ್ರೈಮ್ ನಡೆದಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅದು ಸಾಮಾನ್ಯವಾಗಿ ಅದು ಕೊಡ್ತೀವಿ ಕಂಪ್ಲೇಂಟ್. ಬಟ್ ನೀವು ಗೃಹ ಸಚಿವರಿಗೆ ಒಂದು ಮನವಿ ಕೊಡೋದಕ್ಕೆ ರೀಸನ್ ಏನು ಸರ್? ವಿಧಾನಸಭೆಯಲ್ಲಿ ಹೇಳಿದ್ನಲ್ಲಪ್ಪ, ನನ್ನ ಹೆಸರು ಅಲ್ಲಿ ಪ್ರಸ್ತಾಪ ಆಯ್ತೇನ್ರಿ. ಅವ್ರು ಏನು ಹೇಳಿದರೆ ಹನಿ ಟ್ರ್ಯಾಪ್ ನಡೆದಿದೆ ಇವ್ರ ಮೇಲೆ, ಅವರು ಸುನೀಲ್ ಅವರು ಹೇಳಿದ್ದು ಬೇರೆ. ಆದರೆ ಇವರು ಯಾರು ಯತ್ನಾಳ್ ಅವರು ಹೇಳಿದ್ದು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಹೇಳಬಹುದಾಗಿದೆ, ಏನು ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲೂ ಹೇಳಿದ್ದೀನಿ. ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಈ ಮಧ್ಯೆ ಮಾಹಿತಿ ಕೊಡಲಿಕ್ಕೆ ಅಂದರೆ ಈ ಅರ್ಜಿ ಕೊಡಲಿಕ್ಕೆ ಈಗ ಒಂದು 3-4 ದಿವಸ ಡಿಲೇ ಆಗಿದೆ. ಅದಕ್ಕೋಸ್ಕರ ಆಯ್ತು ಬಿಡ್ರಪ್ಪ, ಆಯ್ತು, ಎನಫ್ ಈಸ್ ಎನಫ್.